ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಏನಾಯ್ತಣ್ಣ? ಅಯ್ಯೋ ಏನಣ್ಣ ಇದು ಬ್ಯಾಂಡೇಜು? ರತ್ನ ರಾಣಿ ಗಾಬರಿ ಆಗ್ಬೇಡ್ರವ, ಒಂದ್ ಸಣ್ಣ ಆಕ್ಸಿಡೆಂಟ್ ಆಟೆಯ. ಏನು ಆಕ್ಸಿಡೆಂಟ್ ಆಯ್ತಾ? ಎಲ್ಲಣ್ಣ? ಅಯ್ಯೋ ಅದ್ಕೆ ನೀನೆಲ್ಲ ಬಿಡಿಸ್ ಹೇಳಕ್ಕೆ. ಅದು ಬಾರು ನಾನು ಹೇಳ್ತೀನಿ. ಅದು ಭತ್ತ ಗಾಡಿಲಿ ಕುದ್ಬಿಟ್ವಿ, ಓಸಿ ಪೆಟ್ಟಾಯ್ತು ಆಟೆಯ. ಹೌದಿದ್ಯಾ ಅಣ್ಣ? ಏನಿಲ್ಲ ಕಣವ, ಒಸಿ ಪೆಟ್ಟಾಗದೆ ಆಟೆಯ. ಪ್ರಾಣಕ್ಕೇನಾಗಿಲ್ವಲ್ಲ, ಅದೇ ಸಂತೋಷ. ಮಾವ ಯಾಕೆ ಸುಳ್ಳು ಹೇಳ್ತಿದ್ಯಾ? ಬಾರು ತಂಗಿರ್ ಗಾಬರಿ ಆಗಕ್ಕಿಲ್ವೇ, ಅದಕ್ಕೆ ಹೇಳೋದ್ ಬೇಡ ಬಾರು. ಅಯ್ಯೋ ದೇವ್ರೆ, ಹಬ್ಬದ ದಿನನೇ ಇಂಥ ಗತಿ ಬಂತಲ್ಲ ನಮ್ಮ ಅಣ್ಣಂಗೆ. ಹಬ್ಬದ ದಿನ ಒಳ್ಳೇದೇ ಆಗೈತೆ, ಏನೋ ದೊಡ್ಡದಾಗದು ಸಣ್ಣದ್ರಲ್ಲಿ ಹೋಗೈತೆ. ಈಗ ನಾವಿಬ್ರು ಆರಾಮಾಗೆ ಬಂದಿದೀವಲ್ಲ. ಬೆಳಿಗ್ಗೆ ಮಾವ ಬೇವು ಬೆಲ್ಲ ಕೊಡುವಾಗ ಸಿಹಿ ಎಲ್ಲ ನನಗೆ ಕೊಟ್ಟು ಬೇವೆಲ್ಲ ಅವನು ತಿನ್ನಲ್ವಾ, ಅದಕ್ಕೆ ಹೀಗಾಗಿರ್ಬೇಕು. ನಂಗೇನಾಯ್ತದೆ ಪಾರು, ನನ್ ಕಾಯಕ್ಕೆ ನಮ್ಮವ್ವ ಮಾಕಳವಳಲ್ಲ. ಅದೆಂತ ರಾಕ್ಷಸರೇ ನನ್ನ ಎದುರುಗಡೆ ಬಂದ್ರು ಅವ್ರ ಎದೆ ಸೀಳಕ್ಕೆ ನಮ್ಮವ್ವ ಕಾಯ್ತಾ ನಿಂತಿರ್ತಾಳೆ. ರಾಣಿ, ಈ ಗ್ಯಾಪ್ ಅಲ್ಲಿ ನಾವೇನೋ ಮಿಸ್ ಮಾಡ್ಕೊಂಡಿದೀವಿ ಅನಿಸ್ತಿಲ್ವಾ? ಯಾವ್ದಕ್ಕ? ಅಣ್ಣ ಕೋಮದಿಂದ ಹೊರಗ್ ಬಂದಿದ್ದಾನೆ ಕಣೆ. ಅಯ್ಯೋ ಹೌದಲ್ವಾ, ನನ್ ತಲೆಗಿದು ಒಳಿಲೇ ಇಲ್ಲ ನೋಡು. ಅದೇ ಅಣ್ಣ ಒಪ್ಕೊಂಡ. ನನ್ನ ಗಂಡ ಒಪ್ಕೊಂಡ್ರು. ಓ ಅಣ್ಣ ತಿಳ್ದಿട്ടുವ. ಸುಮ್ಕಿರವ, ನಾಚಿಕೆ ಬರ್ತದೆ ನಂಗೆ. ಓಹೋ ರಾಣಿ, ಕೋಮಾ ಸ್ಟೇಜ್ ಇಂದ ನಾಚಿಕೆ ಸ್ಟೇಜ್ ವರೆಗೂ ಬಂದಿದೆ ಅಂದ್ರೆ ಏನೋ ಅಕ್ಕ, ಕೊನೆಗೂ ಅಣ್ಣ ಒಪ್ಕೊಂಡಲ್ಲ, ಆಡ್ ಸಾಕು. ಅದ್ರಲ್ಲಿ ಒಪ್ಕೊಳ್ಳೋದು ಏನ್ ಬಂತವ? ಈ ಶಿವ ಹುಟ್ಟಿರೋದೇ ಈ ಪಾರು. ಪಾರು ಇರೋದೆ ಶಿವಗೋಸ್ಕರ. ಎಂತ ಪ್ರೀತಿ, ಎಂತ ವಿಶ್ವಾಸ. ಅದ್ಗೆ ನೀವ್ ಹೇಳ್ದಂಗೆನೆ ಅಣ್ಣನ್ನ ಹೊರಗ್ ಕರ್ಕೊಂಡು ಹೋಗಿ ಬರೋಷ್ಟ್ರೊಳಗೆ ಯುಗಳ ಪ್ರೇಮಿಗಳಾಗಿ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು ಅದಕ್ಕೆ. ಹೊಸ ವರ್ಷ, ಹೊಸ ಜೋಡಿ, ಯುಗಾದಿ ಹಬ್ಬ ಊರ್ಗೆಲ್ಲ, ಪ್ರೀತಿ ಹಬ್ಬ ನಮ್ ಮನೆಗೆಲ್ಲ. ರಾಣಿ ಒಳ್ಳೆ ಹಬ್ಬದೂಟ ರೆಡಿ ಮಾಡಿದಾಳೆ. ಖುಷಿಯಾಗಿ ಎಲ್ರು ಹೊಟ್ಟೆ ತುಂಬಾ ಸ್ವೀಟ್ ತಿನ್ನೋಣ. ರಾಣಿ ಬೇಗ ಬಾ, ಊಟಕ್ಕೆ ರೆಡಿ ಮಾಡೋಣ. ಬಾರು ಬಾರು ನಿಂತವ ಏನೋ ಹೇಳ್ಬೇಕಿತ್ತು. ಹೇಳು ಮಾವ. ಬಾರು, ನೀನು ನಂಗೆ ನನ್ ಬೆಲ್ದೆ ಚಂಗೆ ಬಾರು. ಮಾವ ನನಗೆ ಬೆಳ್ದಚ್ಚು ಅಂತಂದ. ಅಯ್ಯೋ, ನನ್ನ ಮಾವನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ದೇವ್ರೆ, ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ. ನಾನು ನಿನ್ನ ಜೀವ ಕೊಡೋಷ್ಟು ಪ್ರೀತಿಸ್ತಿದ್ದೀನಿ. I love you, Shivu Mama. ನಿನ್ ಜೊತೆ ಜೀವನ ನಡೆಸಬೇಕು. ನಿನ್ ಬಿಟ್ಟು ನಾನು ಬದುಕಲ್ಲ ಮಾವ. ಬಾರು ನನ್ನ ಯಾಕೆ
ಸಾನೆ ಬಿರುತ್ತಿ ಇಟ್ಕೊಂಡು ಏಟೆಲ್ಲ ಮಾತಾಡ್ತಿದ್ಲು ಅಂತ ಈ ದಡ್ಡನ ಮಗನಿಗೆ ಗೊತ್ತೇ ಆಗ್ಲಿಲ್ವಲ್ಲ. ನಾನು ಪಾರು ಪಕ್ಕದಲ್ಲಿ ಮಲ್ಕೊಳ್ಳೋದಂತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಂತೆ. ಅಯ್ಯೋ ಶಿವನೇ, ನೆನ್ಸ್ಕೊಂಡ್ರೆ ಕಚ್ಕೊಳಿ ಕೊಟ್ಟಂಗೆ ಆಯ್ತಿತ್ತಲ್ಲಪ್ಪ. ನನ್ನ ಮನ್ಸಾಗಿರೋ ಪಿರುತಿನ ಒಳ್ಳೆ ತರ್ಸಕ್ಕೆ ಪಾರು ಪಾಪ ಏಟೊಂದು ಕಷ್ಟಪಟ್ಟಿರ್ಬೇಕು. ಆದ್ರೂ ಧೈರ್ಯ ಮಾಡ್ಕೊಂಡು ಏಟೆಲ್ಲ ಮಾಡೋಳಲ್ಲ. ಅವತ್ತು ಅಂಗಡಿಲಿ ಯಾರನ್ನ ಹುಡುಗಿ ಬಂದ್ರೆ ನೀನು ಅಲಕಿಸಿ ಬೇಡ, ಅಲ್ಲಿ ನುಲಿ ಬೇಡ, ಹಂಗೆ ಹಿಂಗೆ ಅಂತೆಲ್ಲ ಹೇಳೋಳು. ನಾನು ಯಾಕೆ ಅಂತಾನೆ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡಿದ್ರೆ ಈ ದಡ್ಬಡಿತದಾಗೆ ಅವತ್ತೇ ಗೊತ್ತಾಗಿರೋದು. ಯವ್ವಾ, ನೆನ್ಸ್ಕೊಂಡ್ರೆ ನಾಚಿಕೆ ಬರ್ತೈತಲ್ಲಪ್ಪ. ಪಾರು, ಅಯ್ಯೋ ಮಾವ, ಯಾಕೆತ್ತೆ? ಕೂತ್ಕೋ. ಅದು ಮ್ಯಾಮ್ ಬಂದಾಗ ಸ್ಟೂಡೆಂಟ್ ಎದ್ದೇಳ್ಬೇಕಲ್ಲ, ಅದಕ್ಕೆ. ಇಬ್ರಿಗೂ ಪ್ರೀತಿ ಆದ್ಮೇಲೆ ಈ ಮ್ಯಾಮು ಸ್ಟೂಡೆಂಟ್ ಅಂತೆಲ್ಲ ಹೆಂಗೆ ಹೇಳಕ್ಕಾಗತ್ತೆ? ಪಾರು, ಎಂಡ್ರು ಗಂಡಂತಿದ್ದು ಕುರುನೇ ಅಲ್ವಾ? ಹಬ್ಬ, ನನ್ನ ಗಂಡ ಕವಿ ಆಗ್ಬಿಟ್ಟಿದ್ದಾನೆ. ನನ್ನ ಮೇಲೆ ಹಾಡ್ ಗಿಟ್ ಬರೀತಿದ್ಯಾ ಹೆಂಗೆ? ಬರೀತಿದ್ದೆ ಪಾರು, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಾತು ಅಂತ ಬರೀಲಿಲ್ಲ ಆಟೆ. ಓಹೋ, ಸರಿಯಾಗಿ ಬರೆಯೋದು ಕಲ್ಸಿದ್ರೆ ನೀನು ಕವನ ಕವಿತೆ ಎಲ್ಲ ಬರೆದ್ಬಿಡ್ತಿದ್ದ? ಬರ್ತೀವನಿ ಪಾರು, ಆದ್ರೆ ನನ್ನ ಮನ್ಸಾಗೆ. ಅರೆ ನನ್ನ ಗಂಡಂಗೆ ಮನ್ಸಿನ ಗೋಡೆ ಮೇಲೆಲ್ಲ ಬರೆಯೋದಕ್ಕೆ ಬರುತ್ತಾ? ಹೇಳು ನೋಡೋಣ. ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ಸಾನೆ ಬಿರುತಿ ಐತೆ ಎದೆಯ ಒಳಗೆ, ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ, ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಸೂಪರ್ ಆಗಿತ್ತು ಮಾವ, ಸಖತ್ತಾಗೆ ಬರ್ದಿದ್ಯಾ. ನೀನ್ ಬರ್ತಿದ್ಯಾ ಅಂದಮೇಲೆ ನನಗೂ ಬರೀಬೇಕು ಅನಿಸ್ತಿದೆ. ಏನು ಬರೀಲಿ? ಹಿಂಗೆ ನಿಂತು ಯೋಚನೆ ಮಾಡಿದ್ರೆ ಗೊತ್ತಾಗಲ್ಲ. ಕೂತ್ಕೋ. ಒಂದು ಕೆಲಸ ಮಾಡ್ತೀನಿ, ನನ್ನ ಕಿವಿನ ನಿನ್ನ ಎದೆ ಮೇಲೆ ಇಟ್ಟು ಕೇಳ್ತೀನಿ. ನೀನು ಎದೆ ಬರ್ತಾ ಕೇಳ್ತಾ ಆ ಬೀಟ್ಸಿಗೆ ತಕ್ಕಂಗೆ ಸಾಂಗ್ ಬರೀತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.